ಮತ್ತೆ ಬೇಸಿಗೆಯ ಜಳಪಳ. ನಾವೀಗ ಮತ್ತೆ ಕಾಡಿಗೆ ಹೋಗ್ಬಿಟ್ಟು ಮೊನ್ನೆ ಒಂದು ಕಡೆ ಇಟ್ಟು ಬಂದಿದೆ. ಸೊ ನಾವು ಇವತ್ತು ತುಂಬ ಕಡೆ ಇಡಬೇಕಂತೇಳಿ ಪ್ಲ್ಯಾನ್ ಮಾಡಿದ್ವಿ. ಅದಕ್ಕೋಸ್ಕರ ಕೆಲವೊಂದು ಬಾಟಲ್ಗಳಲ್ಲಿ ನೀರು ಮತ್ತು ಕೆಲವೊಂದು ಪ್ಲಾಸ್ಟಿಕ್ ಪಾತ್ರೆಗಳು ಇಂಥದ್ದನ್ನೆಲ್ಲ ಸಂಗ್ರಹಣೆ ಮಾಡಿಕೊಂಡು ಈಗ ಹೊರಟಿದ್ದೀವಿ. ಸೊ ಈಗ ಒಂದು 10 ನಿಮಿಷದಲ್ಲಿ ಅಲ್ಲಿ ರೀಚ್ ಆಗ್ತೀವಿ. ನೋಡಿ, ಈ 3 ಬಾಟ್ಲ್ಗಳಲ್ಲಿ, ದೊಡ್ಡ ದೊಡ್ಡ ಬಾಟ್ಲುಗಳಲ್ಲಿ 2 ಲೀಟ್ರಿದ್ದು ಬಾಟ್ಲು, 2 ಲೀಟ್ರಿದ್ದು ಬಾಟ್ಲು. ನಂತರ ಅದಕ್ಕೆ ಒಂದು ಕೆಲವಷ್ಟು ಕಂಟೈನರ್ಗಳನ್ನ ಹಿಡ್ಕೊಂಡಿದ್ದೀನಿ. ಈ ಪಕ್ಷಿಗಳಿಗೆ ಈ ಬೇಸಿಗೆಗಾಲದಲ್ಲಿ ಸ್ವಲ್ಪ ದೂರ ಪಕ್ಷಿ ಅಂದರೆ ಅಲ್ಲಿ ತುಂಬ ಥರದ ಪಕ್ಷಿ ಇದೆ, ಮತ್ತು ನವಿಲುಗಳಿದೆ, ಮತ್ತು ಹಾವುಗಳು ಇತ್ಯಾದಿಗಳು ಇದೆ. ಸೊ ಅದಕ್ಕೋಸ್ಕರ ನಾವಲ್ಲಿ ಹೊರಟಿದ್ದೇವೆ. ಈಗ ನೀರುಗಳನ್ನೆಲ್ಲ ಗೋಣಿಯಲ್ಲಿ ತುಂಬಿಕೊಳ್ತಾ ನೋಡಿ, ಶರ್ಬತ್ ನೀರು ನೋಡಿ. ನಂತರ ಒಂದು ಇದರಲ್ಲಿ ಈ ಪ್ಲಾಸ್ಟಿಕ್ ಎಲ್ಲ ಪಾತ್ರೆಗಳನ್ನೆಲ್ಲ ಒಂದು ಹೆಚ್ಚು ಕಮ್ಮಿ 7-8 ಪಾತ್ರೆಗಳಿದೆ. ಎಲ್ಲ ಪಾತ್ರೆಗಳನ್ನು ನೋಡಿ ಎಷ್ಟು ಚೆನ್ನಾಗಿ ತುಂಬಿಸ್ತಾ ಇದ್ದಾರೆ. ಇವರೇ ನಮ್ಮ ಭಾಳಷ್ಟು ಇಂಥ ಕಾರ್ಯಗಳಿಗೆಲ್ಲ ಸಹಾಯ ಮಾಡ್ತಾರೆ. ನಾನು ಗೋಕಾಕದಿಂದ ಬಂದು ಈಗ ತುಂಬಿಸ್ಕೊಂಡಿದ್ದೀವಿ. ಈಗ ಹೊರಡ್ತಾ ಇದ್ದೀವಿ. ಚಲೋ ಹೊರಟಿದ್ದಾರೆ ನೋಡಿ, ನಮ್ಮ ಜೊತೆ ಹೊರಟಿದ್ದಾರೆ ಅವರು. ತುಂಬ ಕಷ್ಟಪಡ್ತಾರೆ, ತುಂಬ ಶ್ರಮಜೀವಿ. ಇದು ಮುಖ್ಯ ರಸ್ತೆ. ಇಲ್ಲಿನ ಕಾಡಿನ ಸರಹದ್ದು ಆರಂಭ ಆಗುತ್ತೆ. ಆಹಾ, ನೋಡಿ, ಇಲ್ಲೊಂದು ಕಡೆ ನಾವು ಇಡಬೇಕಂತೇಳಿ ಒಂದು ಪಾಯಿಂಟ್ನ ಸೆಲೆಕ್ಟ್ ಮಾಡಿದೆ. ನೋಡಿ, ಬುಡದಲ್ಲಿ ತುಂಬ ನೀಟಾಗಿದೆ. ಇಲ್ಲೊಂದು 2 ಪಾಯಿಂಟಲ್ಲಿ ಇಡ್ತೀವಿ ನಾವು. ಇಲ್ಲಿ ಪರವಾಗಿಲ್ಲ, ಇಡ್ಬೋದಾ? ಇಲ್ಲಿ ಇಡ್ಬೋದು ಸ್ವಾಮಿ. ಇಲ್ಲಿ ನವಿಲುಗಳು, ಹಾವುಗಳು ಎಲ್ಲ ಬರುವ ಜಾಗ ಇದು. ಇಲ್ಲಿ ಇಡ್ಬೋದಲ್ಲ? ಇಲ್ಲಿ ಅಷ್ಟು ಒಂದು ಪಾಯಿಂಟ್ ಸಾಕಲ್ಲ? ಇನ್ನು ತುಂಬ ಮುಂದೆ ತುಂಬ ಕಡೆ ಇದೆಯಲ್ಲ, ಇಲ್ಲಿ ಒಂದು ಇಡೋಣ. ಚೆನ್ನಾಗಿ ಅಲ್ಲಾಡ್ದಂಗೆ ಇಡಬೇಕು. ಇದೀಗ ಪ್ರಥಮ ಜಾಗದಲ್ಲಿ ಇಡ್ತಾ ಇದ್ದೀವಿ ನೀರು. ಹಕ್ಕಿಗಳೇ, ಕುಡಿದು ತಂಪಾಗಿರಿ. ಬೇಸಿಗೆಯ ಬಿಸಿಲಲ್ಲಿ ನಿಮ್ಮ ದಾಹವನ್ನು ನೀಗಿಸುವ ಒಂದು ಸಣ್ಣ ಪ್ರಯತ್ನ. ಇನ್ನು ಮುನ್ನುಗ್ಗುವ ಒಂದು ಪಾಯಿಂಟಲ್ಲಿ ಆಗಿದೆ. ಇನ್ನು ಮುಂದೆ ಹೋಗ್ತಾ ಇದ್ದೀವಿ. ಹೋಗೋಣಲ್ಲ ಮುಂದೆ ಹೋಗೋಣ. ಮುಂದೆ ಹೋಗ್ತಾ ಇದ್ದೀವಿ. 1 ಪಾಯಿಂಟ್ ಆಗಿದೆ. ಸೆಕ್ಟರ್ 1 ಇನ್ನು 2ಗೆ ಹೋಗಲಿಕ್ಕೆ ಉಂಟು. ಅದಕ್ಕೆ ಮುಂದೆ ಹೋಗುವ ನಾವು. ಹೋಗುವ. ನೀವು ಹೇಳಿದ ಮೇಲೆ ನಿಲ್ಲಕ್ಕಾಗುತ್ತಾ? ನೋಡಿ, ಅವರು ತುಂಬ ಪ್ರಯತ್ನ ಪಟ್ಟು ದಾರಿ ಹುಡ್ಕೊಂಡು ಹೋಗ್ಬೇಕಿಲ್ಲಿ. ದಾರಿ ಅಂತೇನಿಲ್ಲ. ನವಿಲುಗಳು ನಡೆದಿದ್ದೇ ದಾರಿ, ಹಾವುಗಳು ಹೋಗಿದ್ದೇ ದಾರಿ, ಆ ಥರ ಇದೆ. ಗೊಬ್ಬಂತಿನ ಜಾಗ ಗೊಬ್ಬಂತಿನ ಇಲ್ಲ. ಆಯ್ತು ಇದ್ದಿರ್ಬೋದು, ಬೇರೆ ಬ್ಯಾಲೆನ್ಸ್ ಆಗುತ್ತೆ. ಮುಳ್ಳು ಬರ್ತದೆ ಕೊಂಚ ಮುಳ್ಳು ಇದಕ್ಕ. ಸರಿ, ಕುಡೀಲಿ. ಇದು ದೊಡ್ಡ ಪುಣ್ಯದ ಕೆಲಸ. ನಾವೇ ಅಂತಲ್ಲ, ಫಸ್ಟ್ ಇದು ಸ್ವಲ್ಪ ನನಗೆ ಕೊಡಿ, ಕೊಟ್ಟೆ ಕೊಡಿ. ಸೆಕ್ಟರ್ 3 ಆಡೆ ಫೋನ್ ಓಪನ್ ಮಾಡೋಣ. ನವಿಲುಗಳು ಹಾಗಾದರೆ ಇಲ್ಲದ್ರೆ ಇಲ್ಲಿ ಒಳಗೆ, ಅಲ್ಲಿ ಒಳಗೆ ಒಳಗೆ ಅದು ಮೈದಾನಿನ ಬಿಸಿಲಿಗೆ ಬಂದು ನಿಲ್ಲುವುದಿಲ್ಲ. ಹೌದೌದು. ಇಲ್ಲಿ ಅಲ್ಲಿ ಇಟ್ಟಿದ್ದೇವೆ. ಇಲ್ಲಿ ಹತ್ರದಲ್ಲಿ ಇಡಬೇಕಾ ಅಥವಾ ಆ ಕಡೆ ಮೇಲೆ ಸಾಕಬೇಕಾ? ಮೇಲೆ ಮತ್ತೆ ಇನ್ನು ನೋಡಬೇಕಾ. ಈ ಕಡೆ ಹೋಗೋದಕ್ಕೆ ಆಗುತ್ತಾ? ಈ ಕಡೆ ಅಲ್ಲಿಗೆ ಹೋಗ್ತದೆ. ಅದು ಬಂದರೆ ಇಲ್ಲಿಡಬೇಕಾ? ಇಲ್ಲೇ ಒಂದು ಇಡುವ. ನೋಡಿ, ಇನ್ನೊಂದು ಜಾಗಕ್ಕೆ ಬಂದಿದ್ದೀವಿ. ಇಲ್ಲಿ ಇಡೋಣ. ಇಲ್ಲಿ ಸ್ವಲ್ಪ ನೆರಳಿದೆ, ಮತ್ತು ಇಲ್ಲೆಲ್ಲ ಇಡ್ಬೋದು. ಹಕ್ಕಿಗಳಂತೆಲ್ಲ ಪಾಪ ಇರುವೆಗಳು ಕೂಡ ನೋಡೋಣ. ಇಲ್ಲಿಡೋಣ, ಆಯಿತಾ?
ಸೆಕ್ಟರ್ 3 ಸೆಕ್ಟರ್ ನಂಬರ್ ಸೆಕ್ಟರ್ 3 ಸೆಕ್ಟರ್ 3ನಾ? Sector ಹಾಂ 3 ಸರಿ, ಯಲ್ಲಿ ಹಾಕಿ ನೀರು. ಇದು ಸೆಕ್ಟರ್ 3 ನಿಮ್ಮ ಪ್ರಕಾರ? ಸೆಕ್ಟರ್ 3ಯಲ್ಲಿ ಈಗ ನೀರು ಖಾಲಿ ಆಯಿತು. ಒಂದು ಬಾಟ್ಲಿ ನೀರು ಖಾಲಿ ಆಯ್ತಲ್ಲ? ಒಂದು ಓಕೆ ಓಕೆ, ನಿಮಗೆ ಸ್ವಲ್ಪ ಭಾರ ಕಮ್ಮಿ ಆಯಿತು, ಓದ್ಕೊಂಡಿದ್ದೀರಲ್ಲ ಪಾಪ. ಹಾಂ ನೋಡಿ, ಇಲ್ಲಿ ಇದು ಹೆಚ್ಚು ಕಮ್ಮಿ ನಮಗೆ ಸೆಕ್ಟರ್ 4 ಅಂತ ಬರ್ಬೋದೇನೋ. ಎಲ್ಲಿಡೋಣ? ಆ ಕಡೆನಾ ಈ ಕಡೆನಾ? ಎಲ್ಲಿಡೋಣ? ಇಲ್ಲಿ ಮೇಲೆ ಇಡುವ. ಯಾವುದು? ಯಾವ ನವಿಲು? ಹಾಂ, ಬರುವಂಥ ರಸ್ತೆ ಥರ ಇದು. ಆ ರಸ್ತೆನೇ ಗೌರ್ಮೆಂಟ್ ಹೇಳ್ತದೆ ರಾಷ್ಟ್ರೀಯ ಪ್ರಾಣಿ ಅಂತ, ಪಕ್ಷಿ ಅಂತ. ಹಾಂ, ಆದರೆ ಗೌರ್ಮೆಂಟ್ನವರು ಇದಕ್ಕೆ ನೋಡಿ, ಕಾಡಿನಲ್ಲಿ ಬೆಳೆದ ಚಂದದ ಮಲ್ಲಿಗೆ. ನೀರಿಲ್ಲದೆ ಇದ್ರೂ ಕೂಡ ನೀರು ಬರಡು ಭೂಮಿಯಲ್ಲಿ, ಬರಡು ಭೂಮಿ ಅಂತ ಹೇಳಲ್ಲ ನೋಡಿ, ಎಷ್ಟು ಚೆನ್ನಾಗಿದೆ. ಸೆಕ್ಟರ್ 4ನಲ್ಲಿ ಇಡ್ತಾ ಇದ್ದೀವಿ. ಇಲ್ಲಿ ಉಯ್ದುಬೇಡಿ ಹಾಗೆ ನೀರು. ಇದು ನಾವು ಮಹಾರಾಷ್ಟ್ರದಲ್ಲಿ ಕೂಡ ನೀವೊಂಬೈ ತುರ್ಬ ಎಲ್ಲ ಗುಡ್ಡೆಯಲ್ಲಿ ಹೀಗೆ ನೀರು ಇಡ್ತಿದ್ದೆವು ಮುಂಚೆ ಕೂಡ. ಬೊಂಬಾಯಿದಲ್ಲಿ ಕೂಡ ನೀರು ಫುಲ್ ಆಗಿದೆ, ಹಾಕಿದ್ದೇವೆ. ಇನ್ನು ಮುಂದಿನ ಸೆಕ್ಟರ್ 5. ಈ ಜಾಗನ ಹತ್ಕೊಂಡು ಹೋಗ್ಬೇಕು, ಆಗುತ್ತಾ ಇಲ್ಲೋ ಗೊತ್ತಿಲ್ಲ. ಆದರೆ ಯಾರಿದ್ರೆ ಡೇಂಜರ್. ಬೇಸಿಗೆ ಟೈಮ್ ಬಂದುಬಿಟ್ರು ಸಾಹಸಿ. ಈಗ ಇಲ್ಲಿ ಹೇಗೆ ಹೋಗೋದಪ್ಪ? ದಾರಿ ಬನ್ನಿ, ಇಲ್ಲಿ ಬನ್ನಿ. ಇಲ್ಲಿ ಸ್ವಲ್ಪ ದಾರಿ ಇಲ್ಲ, ಬಟ್ ದಾರಿ ಮಾಡ್ಕೊಂಡು ಹೋಗೋದು. ಸ್ವಲ್ಪ ಒಣಗಿದೆ ಅಲ್ಲ, ದಾರಿ ಬೇಡಿ, ದಾರಿ ಬೇಡಿ. ಬಿಡಿ, ದಾರಿ ತುಂಬ ಕಷ್ಟಕರವಾಗಿದೆ. ಬಂದ್ರಾ? ಮುಳ್ಳಿದೆ. ಬಂತೆ, ಜಾಗ್ರತೆ, ಮುಳ್ಳು ಬಕ್ಕ ಮೀನಾಗ ತಲ್ವಾರೋಣ. ಒಂದೊಂದು ಐಟ್ ಪಾಡಂದ್ರೆ ತಲ್ವಾಡ ಕೊಚ್ಚು ಕೊಚ್ಚಿದ್ದು ಸಾಧ್ಯ ಮಾಡ್ತಾರೆ. ರಡ್ಡಿತ್ತು ನಮ್ಮ ಮನಸ್ಸು ಹಾಕ್ತಿದ್ದು ಈಗ ಸಾಧ್ಯ ಮಾಡ್ತಾರೆ. ಸಣ್ಣದು ಮುದುಕರ ಕಥೆ ಮುಗೀತು. ಮುದುಕರ ದೇಶಸೇವೆಗೈಯುವೆ, ಕಲ್ಲು ಮುಳ್ಳು ಕೊರೆಯುವೆ. ಬನ್ನಿ. ಸೆಕ್ಟರ್ 5 ಅಂಡ್ ಬನ್ನಿ, ಆಯ್ತಲ್ಲ. ನೋಡಿ, ಮುಳ್ಳಿನ ದಾರಿ ಇದೆ. ಇಲ್ಲಿ ಒಂದು ಜಾಗದಲ್ಲಿ ಇಡ್ಬೋದು. ವಿಸ್ತೀರ್ಣ ಗುಡ್ಡೆ. ಮುಳ್ಳಿನ ಜಾಗದಲ್ಲಿ ಬರ್ಬೇಕಾರೆ ಮುಳ್ಳು ಚುಚ್ಚಿ ನೋಡಿ ಗಾಯ ಆಯಿತು, ರಕ್ತ ಬರ್ತಾ ಇದೆ. ಸೊ ಇರಲಿ, ಆದರೂ ಒಂಥರ ಖುಷಿ ಆಗ್ತಿದೆ. ಒಂದು ಜಾಗ ಸಿಕ್ತು. ಸೆಕ್ಟರ್ ಇದು 6 ಅಲ್ಲ? ಸೆಕ್ಟರ್ 6. ಇವರು ತುಂಬ ಚೆನ್ನಾಗಿ ಒಂದು ನಂಬರ್ ಕೊಟ್ಟಿದ್ದಾರೆ, ಸೆಕ್ಟರ್ 6 ಅಂತೆ. ಸೆಕ್ಟರ್ 6 ನೋಡಿ, 6ನೇ ಪಾಯಿಂಟ್ ನೋಡಿ. ಹಕ್ಕಿಗಳೆಲ್ಲ ಚಿಲಿಪಿಲಿ ಅಂತಿದೆ, ಕೂಗಾಡ್ತವೆ. ಏನ ತಿನ್ನಲಿಕ್ಕೆ ಸಂದ್ರ ಅಂತ ಪಾನೀಯವನ್ನು ಕೊಟ್ಟು. ತಂಪಾದ ಪಾನೀಯನ? ಹೌದು. ಏನು ಶರ್ಬತ್ ಮಾಡ್ಕೊಂಡು ಬಂದಿದ್ದೀರಾ ನೀವು? ಅದನ್ನು ಬರೀ ನೀರು ತಂದಿರೋದು. ಸ್ವೀಕರಿಸಲಿ ಎಂದು ಕಾಲಿಗೆ ಪೆಟ್ಟಾಗಿ ರಕ್ತ ಬರ್ತಾ ಇದೆ. ಅಯ್ಯಪ್ಪ, ಉರಿತಾ ಇದೆ ತುಂಬ ಕಾಲು. ಆಯಿತಾ? ಸೆಕ್ಟರ್ 6ನಲ್ಲಿ ನೀರು ಹಾಕಲಾಗಿದೆ. ಇನ್ನೆಷ್ಟು ಕಂಟೈನರ್ ಇದೆ? ಇನ್ನು 3 ಇದೆಯಾ? 2 ಇದೆಯಾ? ಓಕೆ ಓಕೆ ಓಕೆ. ನಾಲ ಒಂದು ಇಲ್ಲಿ ಇಡುವ, ಇಲ್ಲಿ ಮರದ ಬುಡಕ್ಕೆ. 7 8 ಸೆಕ್ಟರ್ 8. ಹಾಂ, ಇದು ಕೂಡ ಕುಡಿತದೆ ನೀರು. ಅದಕ್ಕೆ ಗೊತ್ತುಂಟಾ? ಯಾವುದು? ಫಸ್ಟ್ ಹಿಡಿದು ಬಂದೆ. ಜೀವನ ತೆಗಿ. ಸಾಕಾ ಇದಕ್ಕೆ ನೀರು? ಅದಕ್ಕೆ ಸ್ವಲ್ಪ ಹಾಕುವ. ಓಕೆ. 3ನೇ ಬಾಟ್ಲಿಯನ್ನು ಉದ್ಘಾಟನೆ ಮಾಡ್ತೇನೆ. 2 ಬಾಟಲ್ ಖಾಲಿ ಆಯಿತು.
ಇರುವೆ ಕೂಡ ಕುಡಿಯಲಿ ಕೆಳಗೆ ಇದ್ದದ್ದು. ಆನೆ ಕುಡಿದಾಗೆ ಆಯಿತು. ಇರುವೆ ಅಂದರೆ ಆನೆ ಆನೆ ಕುಡಿದಾಗೆ ಆಯಿತು. ಗಣಪತಿ ಕುಡಿದಾಗೆ ಆಯಿತು. ಇನ್ಯಾವ ಕಡೆ? ಆ ಕಡೆ ಹೋಗ್ಬೇಕಾ ಈ ಕಡೆ? ಈ ಕಡೆ ಅದು ಕೊಂಕಣಿಯ ಮನೆ ಸೈಡ್ ಅಲ್ಲ. ಹೌದಾ? ಈ ಕಡೆ ಹೋಗುವ. ಈ ಕಡೆ ಆಚೆ ಹೋಗಿ ಮನೆಗೆ. ಮತ್ತೆ ನಮ್ಮ ಒಂದು ಸಣ್ಣ ಕೆಲಸ ಇದೆ. ದೊಡ್ಡ ಗಟ್ಟಿ ಎಲ್ಲ ಅದರಲ್ಲಿ ಉಂಟು. ಒಳಗೆ ಉಂಟಾ? ಅದರಲ್ಲಿ ನಿಮ್ಮ ಕೈಯಲ್ಲಿ. ಆಯ್ತಾ? ಸೆಕ್ಟರ್ 7 ಆಗಿದ್ದಲ್ಲ? 7, 8, 9 ಎರಡು ಡಬ್ಬ ಉಂಟು ಇನ್ನು. ಹಾಂ. ಇದು ನಮ್ಮ ಹೊಲದ ಸೈಡ್ ಬಂತ. ಹಾಂ, ನಾವು ಆ ಕಡೆ ಹೋಗೋಣ. ಓಹೋ, ಮಲ್ಲಿಗೆ. ಚಿನ್ನದ ಮಲ್ಲಿಗೆ ಹೂವೇ ಬಿಡು ನೀ ಬಿಂಕವ ಚೆಲುವೆ. ಹಾಂ, ಏನು ನೀವು ತರಗೆಲ್ಲ ತಗೊಂಡು ಹೋಗ್ತೀರಾ? ಹೌದು. ಹಾಂ ಹಾಂ, ಸರಿ. ಅದೇ ಇಲ್ಲಿ ನೋಡಿ, ಬೀಜ ಆಗಿದೆ, ಗೇರು ಬೀಜ. ಅಲ್ಲಿ ಕಾಡಿನ ಒಳಗಿನ ಗೇರು ಬೀಜ. ಈ ಹಕ್ಕಿಗಳಿಗೆ ಅಲ್ಲ, ನಮಗೇನಾದ್ರು ಗೇರು ಹಣ್ಣು ಸಿಕ್ಕಿದ್ರೆ ಚೆನ್ನಾಗಿರ್ತೈತೆ. ಇದು ಒಂದೇ ಒಂದು ಮರ ಸಿಕ್ಕಿದೆ ನೋಡಿ. ಇಡೀ ಕಾಡಲ್ಲಿ ನಮಗೆ ಒಂದು ಗೇರು ಬೀಜದ ಮರ ಸಿಕ್ತು. ಹಾಕೋಣ ಈಗ. ಸೆಕ್ಟರ್ 8 ಎಂಟಿನಲ್ಲಿ ಪಕ್ಕಿಗಳು ಪಾರಿపోದವು. ಹಕ್ಕಿಗಳ ನೋಡಿ, ಈಗ ಹಕ್ಕಿಗಳ ಚಿಲಿಪಿಲಿ ಕೇಳಿಸ್ತೀನಿ. ಪಕ್ಕಿಲ್ ಪಾತ ಎಲ್ಲ ಮನೆಯಲ್ಲಿ ಮನೆಗೆ ಸೇರುವ ಟೈಮ್ ಆಯಿತು ಅವುಗಳು. ಅದರಿಂದ ಸ್ವಲ್ಪ ಅವುಗಳ ಶಬ್ದ ಸ್ವಲ್ಪ ನಿಶಬ್ದವಾಗಿದೆ. ಇಲ್ಲಿ ಎಲ್ಲ ತರಗೆಲ್ಲ ಇದನ್ನು ಕೂಡ ತೆಗೆಯಲಿತ್ತು. ಹಾಂ, ಇಲ್ಲಿ ನೀರಿಡ್ಬೇಕಾ? ಹಾವುಗಳೇನಾದರೂ ಇಲ್ಲಿ ಓಡಾಡ್ತಾ? ನೀರಿಡ್ಬೇಕಾ ಇಲ್ಲಿ? ಅಲ್ಲಿ ಇಟ್ಟಿದ್ದೀವಲ್ಲ, ಇಡೋಣಲ್ಲ ಒಂದು. ಓಕೆ ಓಕೆ. ಇಲ್ಲಿ ಹಾವುಗಳ ಲಾಸ್ಟ್ ಪಾಯಿಂಟ್ ಇದು, ಬೇರೆ ಪಾತ್ರ ಇಲ್ಲ. ಆ ಕಡೆ ಬೇಡ ಅಲ್ಲ, ಆ ಕಡೆ ಬಂದು ಇಡೋಣ. ಹಾವಿನ ಹುತ್ತಾ ಇದೆಯಲ್ಲ? ಸರಿ, ಹಂಗಾದ್ರೆ ಅಲ್ಲಿ ಇಡೋಣ. ಇಲ್ಲಿ ಹಾವುಗಳು ಬರುವ. ಸರಿ ಸರಿ, ಎಲ್ಲ ಹುತ್ತದ ಜಾಗದಲ್ಲಿ ಇಟ್ಬಿಡೋಣ. ಎಲ್ಲ ಪ್ರಾಣಿಗಳು ತಣ್ಣೀಲಿ ಕುಡಿದು ಹೋಗಲಿ ಅಂತ. ಇಲ್ಲೇನು ಮುಟ್ಟೋದು ಬೇಡ, ಬರೀ ನೀರು ಇಟ್ಟೋಗೋಣ ಅಷ್ಟೇ. ಹುತ್ತ ಇದೆಯಲ್ಲ, ಹುತ್ತಕ್ಕೆ ಬಂದ ಹಾವು ಹುತ್ತಕ್ಕೆ ಬಂದ. ಹೌದಾ? ನೀರು ಯಾವಾಗಾದ್ರೂ ತಣ್ಣಗಿರ್ಲಿ ಅಂತೇಳಿ. ಇದು ಕೊನೆದಾ? ಸ್ವಲ್ಪ ನೀರು ಉಳಿತಲ್ಲ, ಇನ್ನೊಂದು 2 ಕಂಟೈನರ್ ಇದ್ದಿದ್ರೆ ಚೆನ್ನಾಗಿರೋದು. ಸೆಕ್ಟರ್ 9. ಹಾಂ ಹಾಂ, ಸಾಕು ಬಿಡಿ, ಸಾಕು ಚೆಲ್ತು. ಇಲ್ಲಿಗೆ ಅಂತೂ ನಾವು ಎಲ್ಲ 8 ಸೆಕ್ಟರ್ 9 ಅಲ್ಲ, 9 ಕಡೆ 9 ಪಾಯಿಂಟಲ್ಲಿ ನೀರನ್ನು ಇಟ್ಟಿದ್ದೀವಿ. ಇವತ್ತು ಅಂದರೆ ನಮ್ಮ ತಂದೆಯವ್ರ ಆಜ್ಞೆ ಮೇರೆಗೆ ಒಂದು ನೀರು ಇಡಬೇಕಂತ ಹೇಳಿದರು. ಮಧ್ಯಾಹ್ನ ಕರೆ ಮಾಡಿಬಿಟ್ಟು ಹೇಳಿದರು. ಸೊ ಅದರಿಂದಾಗಿ ನಾವು ನೆನಪಲ್ಲಿ ಇವತ್ತು ನೀರನ್ನು ಇಟ್ಟು ಇಲ್ಲಿಂದ ತೆರಳುತ್ತಾ ಇದ್ದೀವಿ. ನಮ್ಮ ಇಂದಿನ ಕಾರ್ಯಕ್ರಮ ಮುಗಿದಿದೆ. ಇನ್ನು ಬರುವ ಭಾನುವಾರ ನೋಡಬೇಕು ಎಲ್ಲೆಲ್ಲಿ ಎಷ್ಟೆಷ್ಟು ನೀರು ಖಾಲಿಯಾಗಿದೆ ಅಂತೇಳಿ ಹೇಳಿ ನೋಡಿ ನಂತರ ನಾವು ಇಲ್ಲಿ ಹೋಗ್ಬೋದಲ್ಲ? ಇಲ್ಲಿ ಈ ಕಡೆ ಹೋಗ್ಬೋದಾ? ಈ ಕಡೆ ಹೋದರೆ ಹೊರಗೆ ಹೋಗ್ಬೋದಾ? ಇಲ್ಲಿ ಹೋಗ್ಬೋದಾ? ಓಕೆ ಓಕೆ ಓಕೆ, ಹೋಗ್ಬೋದು ಅಂತ ಎಲ್ಲ ಕಡೆ ಇಟ್ಟಾಯಿತು. ಈಗ ನಾವು ಮತ್ತೆ ಮರಳಿ ಮನೆಗೆ. ಎಷ್ಟು ಚೆನ್ನಾಗಿದೆಯಲ್ಲ ಈ ಮಳೆಗಾಲದಲ್ಲೇ ಅಥವಾ ಡಿಸೆಂಬರ್ ತನಕ ಇಲ್ಲೆಲ್ಲ ತುಂಬ ಹಸಿರು ಹಸಿರಾಗಿರುತ್ತೆ, ಚೆನ್ನಾಗಿರುತ್ತೆ ನೋಡೋದಕ್ಕೂ ತುಂಬ. ಇದೆಲ್ಲ ಬಿಸಿಲಿಗೆ ಒಣಗಿದೆ. ಹಾಂ, ಓಕೆ ಗಾಯ್ಸ್, ತುಂಬ ಧನ್ಯವಾದಗಳು ವಿಡಿಯೋನ ವಾಚ್ ಮಾಡಿದ್ದಕ್ಕೆ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಖಂಡಿತವಾಗ್ಲೂ ಕಮೆಂಟ್ ಮಾಡಬೇಕು. ನೋಡಿ ಕೆಲವೊಂದು ಜಾಗದಲ್ಲಿ ಇಂಥದ್ದೆಲ್ಲ ನೋಡ್ಲಿಕ್ಕೆ ಸಿಗುತ್ತೆ ನಿಮಗೆ. ಓಕೆ, ಥ್ಯಾಂಕ್ ಯು.